ರಾಜ್ಯ ಸರ್ಕಾರದ ಬಜೆಟ್ ವಿರುದ್ಧ ಪ್ರತಿಭಟನೆ. ಬಿಜೆಪಿ ಕಾರ್ಯಕರ್ತರಿಂದ ವಿನೂತನ ಪ್ರತಿಭಟನೆ. ಮೂಗಿಗೆ ತುಪ್ಪ ಸವರಿಕೊಂಡು ಕೈ ಸರ್ಕಾರವನ್ನ ಆಣಕ ಮಾಡಿದ ಕಾರ್ಯಕರ್ತರು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರೊಟೆಸ್ಟ್. ಸಿಎಂ ಸಿದ್ದರಾಮಯ್ಯ ಬಜೆಟ್ ಹಲಾಲ್ ಬಜೆಟ್ ಎಂದು ಪ್ರತಿಭಟನೆ. ಕೈಯಲ್ಲಿ ತಟ್ಟೆ ಪಾತ್ರೆ ಹಿಡಿದು ನಾಮ ಹಾಕಿಕೊಂಡು ಪ್ರೊಟೆಸ್ಟ್. ಹಲಾಲ್ ಬಜೆಟ್ ಎಂದು ಘೋಷಣೆ ಕೂಗಿ ಆಕ್ರೋಶ. ಕಿವಿಯಲ್ಲಿ ಹೂ ಇಟ್ಟುಕೊಂಡು ಪ್ಲೇ ಕಾರ್ಡ್ ಹಿಡಿದು ಆಕ್ರೋಶ. ಬಡವರ ದಲಿತರ ವಿರೋಧಿ, ಅಲ್ಪಸಂಖ್ಯಾತರ ಓಲೈಕೆಗೆಂದು ಘೋಷಣೆ. ಗಿರೀಶ್, ಎನ್ಕೆಎಸ್ ಟಿವಿ4 ನ್ಯೂಸ್, ಮಂಡ್ಯ. ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು, ಯಾವ ರೀತಿ ಅವ್ರಿಗೆ ಅಪಮಾನ ಮಾಡಿತ್ತು, ಅದೇ ರೀತಿ ದಲಿತರನ್ನು, ಹಿಂದುಳಿದವರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ. ವಿಶೇಷವಾಗಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರುಳು ಕಿತ್ತು ಬರುತ್ತೆ. ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ. ರೈತರು ಕೃಷಿ ಮತ್ತು ಪಶುಸಂಗೋಪನೆ, ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು 10-15 ಸಾವಿರ ಕೋಟಿ ಬಡ್ಜೆಟ್ ಇಟ್ಟಿದ್ದಾರೆ. ನಿಜಕ್ಕೂ ಇದು ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ರೈತ ಕುಲಕ್ಕೆ ಅವಮಾನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡಲಿಕ್ಕೆ ಯುವಕರು ವಿಮುಖರಾಗ್ತಾ ಇದ್ದಾರೆ. ಕೃಷಿ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಇವತ್ತೇನು ಮುಸ್ಲಿಂ ಸಾದಿ ಭಾಗ್ಯಕ್ಕೆ 50,000 ಕೊಟ್ಟಿದ್ದಾರೆ. ಸಾವಿರಾರು ಜನ ಯುವಕರು, ರೈತರು ಮಕ್ಕಳು, ವ್ಯವಸಾಯ ಮಾಡುವಂಥ ರೈತರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ. ಸ್ವಾಮಿ, ದಯಮಾಡಿ ರೈತರು ಮಕ್ಕಳು ಮದುವೆ ಆದರೂ ನೀವು 2 ಲಕ್ಷ 3 ಲಕ್ಷ ಕೊಟ್ಟರೆ ತಪ್ಪಾಗೋದಿಲ್ಲ. ತುಂಬ ಮುಂದುವರೆದಂಥ ದೇಶಗಳಲ್ಲಿ, ಈಗ ಜರ್ಮನ್ನಲ್ಲಿ ತುಂಬ ವಯಸ್ಸಾದವರಿದ್ದಾರೆ, ಯುವಕರಿಲ್ಲ. ಪ್ರಪಂಚದಾದ್ಯಂತ ಬಂದಿಲ್ಲಿ ನೆಲೆಸಿ ಅಂತ ಕರೆ ಕೊಡ್ತಾ ಇರ್ತಕ್ಕಂಥ ಕಾಲಮಾನದಲ್ಲಿ 130, 140, 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕೃಷಿ ಮಾಡೋರಿಲ್ಲದವರೇ ತಿನ್ನಕ್ಕೆ ಅನ್ನ ತೆಗೋದಿಲ್ಲ. ಸ್ವಾಮಿ, ದಯಮಾಡಿ ಕೃಷಿಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಟ್ಟು ಪ್ರತ್ಯೇಕವಾಗಿ ಒಂದು ಕೃಷಿ ಬಡ್ಜೆಟ್ನ ಮಂಡನೆ ಮಾಡಬೇಕು. ಸುಮಾರು 50,000 ಕೋಟಿಯನ್ನು ಕೃಷಿ ಮಾಡೋರಿಗೆ, ಕೃಷಿಕರಿಗೆ, ಕೃಷಿ ವಲಯಕ್ಕೆ, ತೋಟಗಾರಿಕೆಗೆ, ಪಶುಸಂಗೋಪನೆಗೆ ನೀವು ಮೀಸಲು ಇಡದೆ ಹೋದರೆ ಇದು ಕೇಂದ್ರ ಸರ್ಕಾರನೂ ಎಚ್ಚೆತ್ತುಕೊಳ್ಬೇಕು. ನಮ್ಮ ಸರ್ಕಾರನೂ ಏನು ಮೋದಿ ಸಾಹೇಬ್ರು 6,000 ಕೊಡ್ತಾ ಇದ್ದಾರೆ, ಅದು ಸ್ವಾಗತಾರ್ಹ. ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷಿ ಮಾಡ್ತಕ್ಕಂಥ ಯುವಕರನ್ನ ಹೆಚ್ಚೆಚ್ಚು ಕೃಷಿ ಮಾಡಲಿಕ್ಕೆ ನೀವು ತೊಡಗಿಸ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಆಹಾರ ಇಲ್ಲದೇ ಸಾಯ್ತಾರೆ. ರಸ್ತೆ ಇಲ್ಲದೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇಲ್ಲದೆ ಇರ್ಬೋದು, ಏನಿಲ್ಲದವರು ಇರ್ಬೋದು. ಸ್ವಾಮಿ ಸಿದ್ದರಾಮಯ್ಯನವರೇ, ಅನ್ನ ತಿಂದನೆ ಯಾರೂ ಬದುಕೋಕ್ಕಾಗಲ್ಲ. ರೈತರನ್ನ, ದಲಿತರನ್ನ, ಮಹಿಳೆಯರಿಗೆ ಏನೇನೋ ಈ ಬಡ್ಜೆಟ್ ಒಂಥರ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರು, ಮೂಗಿಗೆ ತುಪ್ಪ ಸುರಿಯುವಂಥ ಬಡ್ಜೆಟ್ ಇದು. ದಯಮಾಡಿ ವಿಶೇಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಈಗ 4 ಲಕ್ಷ ಕೋಟಿ 4 ಲಕ್ಷ ಕೋಟಿ ಅಂತ ಬೀಗಬೇಡಿ ಸ್ವಾಮಿ. ಸಾಲ 1 ಲಕ್ಷ ಕೋಟಿ ಇದೆ. ಯೋಜನಾ ವೆಚ್ಚ, ಯೋಜನೇತರ ವೆಚ್ಚ ಅಂತ ನೀವಿರೋ 2 ಲಕ್ಷ 4 ಲಕ್ಷ ಕೋಟಿಲಿ 2 ಲಕ್ಷ ಕೋಟಿ ಬರೀ ಸಂಬಳ ಕೊಡೋಕ್ಕೆ ಬೇಕು ಸ್ವಾಮಿ. ಇನ್ನು 2 ಲಕ್ಷ ಕೋಟಿಲಿ 50,000 ಕೋಟಿ ಮಾಡ್ತಿರೋ, 60,000 ಕೋಟಿ ಮಾಡ್ತಿರೋ ಕೆಲಸ, ಅಭಿವೃದ್ಧಿ ಕೆಲಸ, ಅದೆಲ್ಲ ಒಂದು ಕಡೆ ಇಡಿ. ಆದರೆ ವಿಶೇಷವಾಗಿ ನಿಜವಾಗ್ಲೂ ನೀವು ರೈತನ ಮಗ ಅಂತ ಅರ್ಥ ಬರಬೇಕಾದ್ರೆ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಿ. ಕೃಷಿಕರು ಭಾಳ ಕ್ಷೀಣಿಸ್ತಾ ಇದ್ದಾರೆ. ಹಳ್ಳೀಲಿ ನಾಟಿ ಹಾಕೋಕ್ಕೆ ಎಣ್ಣಿಲ್ಲ ಸ್ವಾಮಿ, ಮಿಷಿನ್ಗಳು ಬಂದ್ಬಿಟ್ಟವೆಲ್ಲ. ಕುಯ್ಯೋಕ್ಕೆ ಎಣ್ಣಾಳಿಲ್ಲ, ಗಂಡಾಳಿಲ್ಲ, ಮಿಷಿನ್ಗಳು ಬಂದ್ಬಿಟ್ಟವೆ. ದಯಮಾಡಿ ಕೃಷಿಗೆ 50,000 ಕೋಟಿ ಬಡ್ಜೆಟ್ ಇಡಿ. ಈ ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರ, BJP ಸರ್ಕಾರ ಏನು ಪ್ರಧಾನಮಂತ್ರಿಗಳ ಜೊತೆಗೆ 4,000 ರೈತರ ಖಾತೆಗೆ ನೇರ ಹಣ ಆಗ್ತಿತ್ತು, ಆ 6,000 ಜೊತೆಗೆ ನೀವು 4,000 ಹಾಕುವಂಥ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾರೂ ಅಪಯಾಸ ಮಾಡಬಾರ್ದು. ಎಷ್ಟೋ ಜನ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಪಾಪ ರೈತರು ಮಕ್ಕಳಿಗೆ ಅರ್ಜಿ ಕೊಡ್ತಾ ಇದ್ದಾರೆ, ಸ್ವಾಮಿ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ದಯಮಾಡಿ ಸಾದಿ ಭಾಗ್ಯಕ್ಕೆ ಕೊಟ್ಟಂಗೆ ರೈತರು ಮಕ್ಕಳು ಮದುವೆ ಆದರೆ ವಿಶೇಷವಾಗಿ 2 ಲಕ್ಷ 3 ಲಕ್ಷ ಅದೇನು ಕೊಡಬೇಡಿ ಸ್ವಾಮಿ. ವ್ಯವಸಾಯ ಮಾಡೋಕ್ಕೆ ಒಬ್ಬ ಮದುವೆ ಆದ ಹೊಸ ಗಂಡಿಗೆ ಒಂದೊಂದು ಟ್ರ್ಯಾಕ್ಟರ್ ಕೊಡಿ ಸ್ವಾಮಿ, ಒಂದೊಂದು ಟಿಲ್ಲರ್ ಕೊಡಿ ಸ್ವಾಮಿ. ನಿಜವಾಗ್ಲೂ ರೈತ ಕೃಷಿಕರು ಹೆಚ್ಚೆಚ್ಚಾಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಅಭಿವೃದ್ಧಿ ರಹಿತವಾದಂಥ ಬಡ್ಜೆಟ್, ಶೂನ್ಯ ಬಡ್ಜೆಟ್, ದಲಿತರಿಗೆ ಸಾಕಷ್ಟು ಅಹಿಂದ ವರ್ಗದವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಡ್ಜೆಟ್.
ನಿಜಕ್ಕೂ ಕೂಡ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮಾದೇವಪುರ ಅವರು ಇದಕ್ಕೆ ಉತ್ತರ ಕೊಡಬೇಕು. ದಲಿತರಿಗೂ ಮತ್ತು ರೈತರು ಅವ್ರಿಗೆಲ್ಲ ಅನುಕೂಲ ಆಗುವಂಥ ಬಡ್ಜೆಟನ್ನು ಪುನರ್ ಪರಿಶೀಲಿಸಬೇಕು ಅಂತ ನಾನು BJP ವತಿಯಿಂದ ಆಗ್ರಹಿಸ್ತೇನೆ. ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದು ತುಷ್ಟೀಕರಣದ, ಒಂದು ಅಲ್ಪಸಂಖ್ಯಾತರ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದಿದೆ. ಅದೇ ನಿನ್ನೆ ಅಷ್ಟೇ ಏನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಇವತ್ತು ಎಷ್ಟು ಸತ್ಯ ಎತ್ಕಾಣ್ತಾ ಇದೆ ಅಂತಂದರೆ, ಕೇವಲ ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಕೇವಲ ಒಂದು ಮುಸ್ಲಿಮರ ಓಟನ್ನು ಕಾಪಾಡತಕ್ಕಂತಹ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಇದೊಂದು ನಿರಾಶಾದಾಯಕವಾದ ಬಜೆಟ್ ಅಂತಲೇ ಹೇಳ್ತೇನೆ. ಇದು ಹಿಂದೂ ವಿರೋಧಿ ಸರ್ಕಾರ ಮತ್ತು ಮಹಿಳಾ ವಿರೋಧಿ ಸರ್ಕಾರ ಮತ್ತು ಏನು ಬಡವರ ಮತ್ತು ರೈತರ, ದಲಿತರ ಮತ್ತು SC/ST ಸಮುದಾಯಗಳಿಗೆ ಒಂದು ಅನ್ಯಾಯವನ್ನು ಮಾಡಿರುವಂತಹ ಒಂದು ಸರ್ಕಾರ ಅಂತಲೇ ನಾನು ಹೇಳಕ್ಕೆ ಬಯಸ್ತೇನೆ. ಮಂಗಳ ನವೀನ್ ಕುಮಾರ್.